ಅಮೃತಾಂಜನ್ ಫಿಲಮು ಇದೇ ಜನವರಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಸಂತು, ನೀನ್ ನೆಕ್ಸ್ಟ್ ಇಷ್ಟನಾ ನಾನು ಇಷ್ಟನಾ? ನಿಂಗೆ ನಂಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ನನ್ನ ಬಿಡ್ತೀಯಾ? ನನ್ ಜೊತೆ ಬಿಟ್ಟು ಬೇರೆ ಯಾವ ಹುಡುಗಿ ಜೊತೆ ಮೆಸೇಜ್ ಮಾಡ್ತಿಲ್ಲ ತಾನೆ? ಇಷ್ಟು ದಿನ ತಿರ್ಗಾಡಿ ಸಾಕು, ನಮ್ಮ ಮನೇಲಿ ಬಂದು ಮಾತಾಡು. ಹೇ, ನನಗೆ ಮಾಡಕ್ಕೇನು ಕೆಲಸನೇ ಇಲ್ಲ. ಮದುವೆ ಹೆಂಗಾಗ್ಲಿ ನನ್ನ ಕೈಲಾಗಲ್ಲ. ಆಹಾ, ತೋರಿಸ್ಬಿಟ್ಟಿಯಲ್ಲ ಹುಡುಗರ ಬುದ್ಧಿನ. ಲೆಟ್ಸ್ ಬ್ರೇಕ್ ಅಪ್. ಓಹೋ, ನೀನು ತೋರಿಸ್ದಲ್ಲ ಹುಡುಗಿರ ಬುದ್ಧಿನ. ಹೋಗು, ನಿಮ್ಮ ಮನೇಲಿ ತೋರಿಸಿರೋ ಕೂದಲಿದಿರೋ ಅಂಕಲ್ನೇ ಮದುವೆ ಆಗು. ನೋಡ್ತಾ ಇರು, ಒಳ್ಳೆ ಹೀರೋ ತರ ಇರೋವನ್ನೇ ಮದ್ವೆ ಆಗ್ತೀನಿ. ಹೇಯ್ ಹೋಗೆ. ಮುಕ್ಕಳಿ ಮುಚ್ಕೊಂಡ್ ಬಾ. ಅಣ್ಣೊಂದೇ ಬ್ರೇಕಪ್ ಇದ. ಬ್ರೇಕಪ್ ಮಾಡ್ಕೊಳ್ಳೋದು, ಬ್ರೇಕಪ್ ಮಾಡ್ಕೊಂಡು ನಮ್ಮ ತಲೆ ಹಾಡೋದು. ಸಂತು ಎಲ್ಲೋ ಇದೆಯಾ? ನನ್ ಹುಡುಗಿ ನೋಡಕ್ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಬಾರೋ. ಅಣ್ಣ, ನನಗೆ ಮನ್ಸಿಲ್ಲ, ನಾನು ಬರಲ್ಲ. ನೀವು ಮದ್ವೆ ಡೇಟ್ ಫಿಕ್ಸ್ ಆಯ್ತು, ಈಗ್ಲಾದ್ರೂ ಬಾರೋ. ಫಸ್ಟ್ ಈ ಸಿಮ್ ಕಿತ್ತಾಕ್ಬೇಕು. ಏ ಸಂತು, ಎಲ್ಲೋಗಿದ್ದ ಇಷ್ಟ ದಿನ? ಏನ್ ನಿನ್ನ ಅವತಾರ? ಫುಲ್ಲು ಗಬ್ಬು ಸ್ಮೆಲ್ಲು. ಫಸ್ಟ್ ಅವ್ರು ಸ್ನಾನ ಮಾಡ್ಕೊ. ಯಾವಾಗ ನೋಡಿದ್ರೆ ಹುಡುಗಿರಿಂದ ಬೆಳೆದೇ ಆಯ್ತು. ಇವಳೆ ನನ್ನ ತಮ್ಮ ಬಂದ ನೋಡು. ಆಯ್ತ್ಗೆ. ನೋಡ್ತಾ ಇರು, ಒಳ್ಳೆ ಹೀರೋ ತರ ಇರೋವನ್ನೇ ಮದ್ವೆ ಆಗ್ತೀನಿ. ಯಾಕ ಸುಮ್ಮನೆ ತಿನ್ನು. ಇವಳೆ ಮಾರ್ಕೆಟ್ಗೆ ಹೋಗ್ತೀನಿ, ಏನೋ ತರಬೇಕೇನೆ? ಹಾ, 1 kg ಟೊಮೊಟೊ, 1 kg ಈರುಳ್ಳಿ, 1 kg ಸಕ್ಕರೆ, 1 ಕಟ್ ಪುದೀನ. ಹಾ ಸರಿ. ಚಿನ್ನಿ, ನಾಳೆ ನೀನು ನೋಡಕ್ ಬರ್ತಿದ್ದೀನಲ್ಲ, ಏನ್ ತರ್ಲಿ? ಡೈರಿ ಮಿಲ್ಕ್ ಬಬಲ್ ದೊಡ್ಡದು. ಫೇಸ್ ವಾಶ್ ಖಾಲಿ ಆಗಿದೆ ಕಣೋ. ಲಿಪ್ಸ್ಟಿಕ್ ಕೂಡ ಅರ್ಧಕ್ಕೆ ಬಂದಿದೆ. 200 ರೂಪಾಯಿ ಫೋನ್ ಪೇ ಮಾಡು, ನಾನು ಹೊಸ ಬಟ್ಟೆ ತಗೋತೀನಿ. ಅಣ್ಣ, ನಾನು ತಗೊಂಬರ್ತೀನಿ. ಯಾಕ? ಆಯ್ತು ಹೋಗು. ರೀ, ನಿನ್ ತಮ್ಮ ಏನ್ ಕೆಲಸ ಮಾಡ್ತಾರೆ? ಅವನೇನ್ ಮಾಡ್ತಾನೆ, ಊರ್ ತುಂಬಾ ಪೋಲಿ ತರ ತಿರ್ಗಾಡ್ಕೊಂಡು ಸಿಕ್ ಹುಡುಗಿರ್ಗೆಲ್ಲ ಒಂದೇ ಡೈಲಾಗ್ ಹೇಳ್ಕೊಂಡು ಪಟಾಯಿಸ್ತಾ ಇರ್ತಾನೆ. ಹಾ, ಏನ್ ಡೈಲಾಗ್ ಅದು? ಹೊಸ ಗಾಡಿ ತಗೊಂಡಿದ್ದ, ಇದುವರೆಗೆ ಯಾರನ್ನೂ ಕೊಡ್ಸಿಲ್ಲ. ನಿಮ್ಗೆ ಬೇಕು. ನಿಮ್ಮ ಅಂದ ಚಂದ ನೋಡೋಣ ಬಿದ್ದಿಲ್ಲ. ನಿಮ್ ಕಣ್ಣು, ನಿಮ್ ಕೂದಲು ಸೇಮ್ ನಮ್ಮ ಅಂತ ಹೇಳ್ಕೊಂಡ್ ಪಟಾಯಿಸ್ತಾ ಇರ್ತಾನೆ. ನನಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟವನೆ. ನಿಜ ಹೇಳ್ಬೇಕು ಅಂದ್ರೆ ಅವ್ನು ನಮ್ಮಮ್ಮನ್ ನೋಡೇ ಇಲ್ಲ. ಯಾಕಂದ್ರೆ ಅವ್ನು ಚಿಕ್ಕ ವಯಸ್ಸಲ್ಲಿದ್ದಾರೆ ನಮ್ಮಮ್ಮ ತಿರೋದ್ರು. ಅಣ್ಣ, ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗು ಇಲ್ದೇ ಇರೋ ತರ ಬೆಳೆಸಿದ್ಯಾ. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಈ ಡವ್ಗೇನ್ ಕಮ್ಮಿ ಇಲ್ಲ. ಆಶೀರ್ವಾದ ಮಾಡಿ ಅಣ್ಣ. ಹೇಯ್, ಅದ್ ನನ್ ಕರ್ತವ್ಯ ಕಣೋ. ನಂಗೂ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು, ನಾನೊಬ್ನೇ ನೀನ್ ಹೆಂಗ್ ನೋಡ್ಕೊಳ್ಳೋದು ಅಂತ. ಅಮ್ಮನ ಜಾಗ ತುಂಬೋದಿಕ್ಕೆ ನಿಮ್ಮ ಅತ್ತಿಗೆ ಬಂದವಳೆ. ಅವಳ ಕಾಲ್ಗೂ ಬಿದ್ದ ಆಶೀರ್ವಾದ ತಗೊಳ್ಳೋ. ಪ್ಲೀಸ್, ನನ್ನ ಲವ್ ಮಾಡು, ಖಾಲಿ ಬೀಳ್ತೀನಿ ಪ್ಲೀಸ್. ಬೇಡ. ಯಾರೋ ಇದು? ಅದವಾ, ಇನ್ನ ಎಷ್ಟ್ ಜನ ಹುಡುಗಿ ಜೀವನ ಹಾಳು ಮಾಡ್ತೀಯಾ? ಥೂ, ನಿನ್ ಜನ್ಮಕ್ಕೆ. ಏನಾಯ್ತು? ಏನ್ ಸೌಂಡದು? ಅದು ಇವನ್ ಮತ್ತೆ ಯಾವ್ದೋ ಹುಡುಗಿಯಿಂದ ಹೋಗ್ತಿದ್ದ. ನೀವೇ ನೋಡಿ, ಯಾರೋ ಬೇಬಿ ಅಂತ ಬೇರೆ ಕಾಲ್ ಮಾಡಿದಾಳೆ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಲೈಫ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಅಷ್ಟೆಲ್ಲ ಇದ್ದಿದ್ರೆ ಅವನ ಕಿಲ್ಲಿರ್ತಾ ಇದ್ದ. ಇಷ್ಟು ದಿವಸ ನನ್ನ ಮಾತಂತೂ ಕೇಳಿಲ್ಲ. ನಿಮ್ಮ ಅದಕ್ಕೆ ಮಾತಾದ್ರೂ ಕೇಳು. ಬಾ, ಸ್ವಲ್ಪ ಕೆಲಸ ಆಯ್ತು, ಆಚೆ ಹೋಗೋಣ. ಫೋನ್. ನಿಮ್ಮ ಅದಕ್ಕೆ ಮಾತು ಕೇಳು. ಆ ಹುಡುಗಿರಿಂದ ಹೋಗೋದು ಬಿಟ್ಬಿಡು. ಅವನು ಯಾವ ಸೊಳ್ಳೆ ಮಕ್ಕಳಿಗೆ ಹೆದರುದಿಲ್ಲ ನಮ್ಮ ಕಾಂದಾನ ಹಂಗೆ ಬಂದೈತಿ. ಏ ಬಸ್ವಾ, ಅಣ್ಣ
ಎಲ್ಲೋಗಿದ್ದು ಇಷ್ಟ ದಿನ? ಅಣ್ಣ ನಮ್ಮ ಮನೆದೇವ್ರಿಗೆ ಹೋಗಿದ್ನಣ್ಣ. ತುಂಬಾ ದಿನ ಆಯ್ತು ಕಣ ನಿನ್ನ ನೋಡಿ. ಎಂತ ಒಳ್ಳೆ ಸಂಬಂಧ ಹೊಡ್ಕೊಂಡಿದ್ಯಾ ನೀನು. ದೇವ್ರಂತ ಹುಡುಗಿ. ಇರ್ಲಿ ಬಿಡಣ್ಣ. ಅಯ್ಯೋ ಇರ್ಲಿ ಬಿಡಣ್ಣ, ಹೋಗ್ಲಿ ಬಿಡಣ್ಣ. ದೂರ ಮಾಡಿದ್ರೆ ಮನೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ ಕಣ. ಎಲ್ಲ ದೇವ್ರದಣ್ಣ, ನಂದೇನಾಯ್ತಣ್ಣ. ಹೋಗ್ ಬನ್ನಿ ಅಣ್ಣ. ಸರಿ, ಮನೆ ಕಡೆ ಬಂದಾಗ ಬಾಯ್ ಯಾವಾಗಾದ್ರು? ಹ್ಞೂ ಅಣ್ಣ, ಪಕ್ಕ ಬರ್ತೀನಿ. ಅಣ್ಣ ಒಂದ್ 5 ನಿಮಿಷ ಹೋಗಿ ಮಾತಾಡ್ಕೊಂಡು ಇಲ್ಲ ಹೋಗೋಣ, ಕರ್ಕೊಂಡು ಹೋಗೋಣ. ಇಷ್ಟ ತನಕ ನಿಮ್ಮ ಅಕ್ಕೆ ಬೈದೋಳೆ, ಇನ್ನ ಬುದ್ಧಿ ಬಂದಿಲ್ವಾ? ಮಾತಾಡ್ಕೊಂಡ್ ಬರ್ತೀನಿ. ಹೋಗೋಣ, ಕರ್ಕೊಂಡು ಹೋಗೋಣ. ಕುತ್ಕೊಂಡ್ ಬಾ ಇವಾಗ. ಲೋ ಬಸವ, ಏನೋ ಮಾಡಿದ್ದೆ ನಾನು ನಿನ್ಗೆ? ಮಂಗ್ಯಾನಿಕ ನಂಗೇನು ಗೊತ್ತಿಲ್ಲ ಅಂತ ಹೇಳಿದಿ? ಐಶು, ನಾನು ನಿನ್ನ ಇಷ್ಟಪಡ್ತಿದ್ದೀನಿ. ಹಲೋ, ನಾನು ನಿನ್ ಫ್ರೆಂಡ್ ಬಸವನ್ ಲವರ್, ಗೊತ್ತು ತಾನೆ? ಹೊಸ ಗಾಡಿ ತಗೊಂಡಿದ್ದೀನಿ. ಸೇಮ್ ನಮ್ಮ ತರನೇ ಇದೆ. ಮಿಡ್ರಿಕ ಆ ಡೈಲಾಗ್ ಯಾರು ಹೇಳ್ಕೊಟ್ರ ನಿಂಗ? ಮಗ ಹೆಂಗೋ ನಮ್ಮ ಹುಡುಗಿನ ಬೆಳೆಸೋದು? ನನ್ನ ತಲೆ ಒಂದು ಒಳ್ಳೆ ಐಡಿಯಾ ಐತೆ, ಹಿಡ್ಕೊ. ನಿಮ್ಮ ಅಣ್ಣಂದು ಹೊಸ ಬೈಕ್ ತೊಂಬ. ಹೊಸ ಗಾಡಿ, ಇನ್ನೂ ಯಾರು ಕುಂತಿಲ್ಲ. ಫಸ್ಟ್ ಬೋಣಿನ ನೀವು ನೋಡಕ್ ಮಸ್ತ್ ಅದ್ರಿ ಅಂತ ನಿಮ್ಗೆ ಇಷ್ಟಪಟ್ಟಿಲ್ಲ. ನಿಮ್ಮ ಕಣ್ಣ, ನಿಮ್ಮ ಕೂದ್ಲ ಸೇಮ್ ನಮ್ಮ ತಂಗದಿ. ಹಿಂಗೆ ದೌ ಖರ್ಚು ಪಕ್ಕ ವರ್ಕೌಟ್ ಆಗತ್ತ. ಹ್ಞೂ ತೊಂಬ. ಮಿಂಡ್ರಿಕೆ, ನಾನು ಹೇಳ್ಕೊಟ್ರೆ ಡೈಲಾಗಿಂದ ನನ್ನ ಲವರ್ನ ಪಟಾಯಿಸ್ತಿ. ನೀನು ಲವ್ ಮಾಡಿರೋ ಹುಡುಗಿ ಈಗ ನಿಮ್ಮ ಅಣ್ಣನ ಲಗ್ನ ಆಗಿ ನಿನಗ ಅತ್ತಿಗೆ ಆಗಿ ಬಂದಾಳ ಮಗಣ. ಸಾಯಿ ಮಗಣ. ಸಂತು, ನಿನ್ 10th ಮಾರ್ಕ್ಸ್ ತಗೊಂಡು ಬೆಳಿಗ್ಗೆ ಆ ಶಿವಣ್ಣನ ಭೇಟಿ ಆಗೋ. ಅವ್ರ ಆಫೀಸಲ್ಲಿ ಯಾವ್ದೋ ಕೆಲಸ ಖಾಲಿ ಐತೆ ಅಂತ. ಏನು 10th? ನೀವೇನು ಓದಿರೋದು? ಏರೋನಾಟಿಕಲ್ ಇಂಜಿನಿಯರಿಂಗ್. ಮತ್ತೆ ನೀವು ಅದ್ರಲ್ಲೇ ಕೆಲಸ ಮಾಡ್ಬೋದಲ್ಲ? ನಾನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದ್ರೆ ಇಷ್ಟ ಆಗಲ್ಲ ನನಗೆ. ಇವಾಗಲೂ ಅಷ್ಟೇ, ಎಲ್ಲೇ ಹೋದ್ರು 2 ಲಕ್ಷ ಸಂಬಳ ಆರಾಮಾಗಿ ಕೊಡ್ತಾರೆ. ಬಟ್ ಅದು ನನಗೆ ಇಷ್ಟ ಆಗಲ್ಲ. ನನ್ನ ಥಿಂಕಿಂಗ್ ದೊಡ್ಡದಾಗಿದೆ. ನಿಮ್ಮನ್ನು ಅಷ್ಟೇ, ನೀವು ನಿಮ್ಮ ಅಮ್ಮನ ತರ ಇದ್ದೀನಿ ಅಂತ ತಾನೆ? ನಾನು ಏನ್ ಅದೃಷ್ಟ ಮಾಡಿದ್ದೀನಿ. ನಂಬ್ಕೊಂಡ್ಬಿಟ್ಲು. ಏನ್ ಮಾಡ್ತಿದ್ಯಣ್ಣ? ಉಪ್ಪಿಟ್ಟು ಮಾಡ್ತಾ ಇದ್ದೀನಾ? ಉಪ್ಪಿಟ್ಟು ಅವಳು ತಿನ್ನಲ್ಲ, ಅವಳಿಗೆ ಆಗಲ್ಲ. ಯಾರು? ಫೋನ್ ಅಣ್ಣ. ಅಲೋ, ಬಂದ್ ಏನೇನೋ ಮಾತಾಡ್ತಾನೆ ನೀನು. ಇಲ್ಲ ಇವಳೆ, ಉಪ್ಪಿಟ್ಟು ರೆಡಿ ಆಯ್ತು, ಬಾರಿ ತಿನ್ನು. ಉಪ್ಪಿಟ್ಟು ಅಂದ್ರೆ ನಂಗೆ ಆಗಲ್ಲ ರೀ, ನಾನು ತಿನ್ನಲ್ಲ. ತಿನ್ನಲ್ವಾ? ಮಂಡೆ ಪಕ್ಕ ಕಂಪ್ಲೀಟ್ ಸರ್. ಚೆನ್ನಾಗಿದೆ ಅಣ್ಣ. ನಮ್ಮ ಹುಡುಗಿ ಪರಿಚಯ ಮಾಡಿಸ್ಕೊಡ್ತೀನಿ ಬಾ. ಆಫೀಸಲ್ಲಿ ತುಂಬಾ ಕೆಲಸ ಕಣೋ, ಟೈಮೇ ಇಲ್ಲ, ಬರಕ್ಕಾಗಲ್ಲ. ಎಲ್ಲೂ ಮಿಸ್ ಹೊಡಿತೈತಲ್ಲ. ಇಲ್ಲ ಅಣ್ಣ, ಹುಡುಗಿ ಸೂಪರ್. ನಿಮ್ಮ ತಮ್ಮಂಗೆ ಫುಲ್ ಕ್ಲೋಸು. ಕ್ಲೋಸಾ? ನಿಂಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಅಲ್ವಾ? ಇಷ್ಟ ಇಲ್ಲ. ಯಾಕೆ ಅಂದ್ರೆ ನಾನು ತಿನ್ನಲ್ಲ. ಉಪ್ಪಿಟ್ಟು ಇಷ್ಟ ಅಲ್ವಾ? ಟೂರ್ಗೆ ಹೋಗ್ತೀವಲ್ಲ, ನಿಮ್ಮ ಹುಡುಗಿನ ಕರಿಯ ಬರ್ಲಿ. ಅವಳಿಗೆ ಟ್ರಾವೆಲಿಂಗ್ ಅಂದ್ರೆ ಆಗಲ್ಲಣ್ಣ. ನಿಂಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಥೂ, ಇರಿಟೇಷನ್. ಮತ್ತೇನಾಗತ್ತೆ? ಪಾನಿಪುರಿ ಅಂದ್ರೆ ಆಗತ್ತೆ. ನಿಂಗೆ ಪಾನಿಪುರಿ ಕಂಡ್ರೆ ಆಗಲ್ಲ? ಪಾನಿಪುರಿ ಅಂದ್ರೆ ನಂಗೆ ಪಂಚಪ್ರಾಣ. ಪಂಚಪ್ರಾಣನ? ಬೇರೆ ಬೇರೆ ಏನೇನು ಇಷ್ಟ? ನನಗೆ ಶಾಪಿಂಗ್ ಅಂದ್ರೆ ಇಷ್ಟ, ನೈಟ್ ಸುತ್ತಾಡೋದು ಅಂದ್ರೆ ಇಷ್ಟ, ಲಾಂಗ್ ಡ್ರೈವ್ ಅಂದ್ರೆ ಇಷ್ಟ. ಅವ್ನು ಯಾಕೋ ಅಷ್ಟು ಡಲ್ಲಾಗವನೆ? ಯಾವ್ದೋ ಫಿಗರ್ ಇಂದ ಬಿದ್ದಾನ, ವರ್ಕೌಟ್ ಆಗವಲ್ತು. ಈ ಹುಡುಗಿರ್ ಪಟಾಯಿಸೋದು ಬಾರಿ ಈಸಿ ಬಸ್ವಾ. ಹೆಂಗಣ? ಒಂದ್ ಒಳ್ಳೆ ಐಡಿಯಾ ಐತೆ, ಆದ್ರೆ ನಾನು ಹೇಳ್ದೆ ಅಂತ ಹೇಳ್ಬಾರ್ದು. ಇಲ್ಲಪ್ಪ, ಹೊಸ ಗಾಡಿ ತಗೊಂಡಿದ್ದೀನಿ. ಹೊಸ ಗಾಡಿ? ಇನ್ನು ಯಾರನ್ನು ಕೊಡಿಸಿ. ಫಸ್ಟ್ ಬಂದಿನ ನೀವು. ನಿಮ್ಮ ಅಂದ ಚಂದ ನೋಡಿ ಬಿದ್ದಿಲ್ಲ. ನಿಮ್ಮ ಕಣ್ಣ, ನಿಮ್ ಕೂದ್ಲು ಸೇಮ್ ನಮ್ಮ ಅಮ್ಮ ತರನೇ ಇದೆ ನೋಡ್ರಿ. ಹಿಂಗೆ ಕಚ್ಚ ಪಕ್ಕ ವರ್ಕ್ ಆಗತ್ತ. ನಂಗೆಲ್ಲ ವಿಷಯ ಗೊತ್ತಾಯ್ತು ಅಣ್ಣ. ಅದು ಪ್ರತಿ ಲವರ್ಸು ಬ್ರೇಕಪ್ ಆದಮೇಲೆ ಆ ಹುಡುಗಿ ಬೇರೆ ಯಾರ್ದೋ ಮನೆಗೆ ಸೊಸೆಯಾಗಿ ಹೋಗ್ತಾಳೆ. ನಿಂದಿರ ಅದೃಷ್ಟ, ನೀನು ಪ್ರೀತಿ ಮಾಡಿರೋ ಹುಡುಗಿ ನಮ್ಮನೆಗೆ ನನ್ನ ಹೆಂಡತಿಯಾಗಿ ಬಂದವಳೆ. ಅದನ್ನು ನೀನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತೀಯ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಮಾಡ್ಕೊಂಡೇ ಮಾಡ್ಕೋತೀನಿ.
ಪ್ರತಿ ಬ್ರೇಕಪ್ ಹಿಂದೆ ಹಲವಾರು ಕಾರಣಗಳಿರ್ಬೋದು. ಅದರಲ್ಲಿ ಬಲವಾದ ಕಾರಣ ಅಪ್ಪ ತನ್ನ ಮಗಳಿಗೆ ಸೆಟ್ಲಾಗಿರೋ ಹುಡುಗನ ಕೊಟ್ಟು ಮದುವೆ ಮಾಡ್ಬೇಕನ್ನೋದು ಸ್ವಾರ್ಥ ಅಲ್ಲ, ಅದು ಪ್ರೀತಿ. ಯಾಕಂದರೆ ತನ್ನ ಮಗಳನ್ನ ತನ್ನಂತೆ ನೋಡ್ಕೊಳ್ಳೋ ಇನ್ನೊಬ್ಬ ಹುಡುಗ ಸಿಗಲಿ ಅಂತ. ಹುಡುಗಿ ಬಿಟ್ಟೋದು ಮಾತ್ರಕ್ಕೆ ಅವಳನ್ನ ದ್ವೇಷದಿಂದ ನೋಡೋ ಬದಲು ಗೌರವದಿಂದ ನೋಡ್ರಿ. ಅದೇ ಹುಡುಗಿ ಇನ್ನೊಬ್ಬರು ಮದುವೆ ಆಗಿ ಅವಳಿಗೊಂದು ಮಗು ಆದಾಗ ಅವಳ ಅಮ್ಮ ಆಗ್ತಾಳೆ. ಅಮ್ಮ ಅಂದ್ರೇ ದೇವರಲ್ವೇನೋ. ನೀನು ಹೇಳ್ತಿದ್ದಲ್ಲ ಎಲ್ಲ ಹುಡುಗಿರಿಗೂ ಅಮ್ಮನ ಥರ ಇದೆಯಾ ಅಮ್ಮನ ಥರ ಇದೆಯಾ ಅಂತ. ಆದರೆ ಇವಳು ನಿಜವಾಗ್ಲೂ ಅಮ್ಮನ ಥರನೇ ಇದ್ಳು. ಯಾಕಂದರೆ ನೀನು ಅಮ್ಮನ ನೋಡಿಲ್ಲ, ನಾನು ನೋಡಿದ್ದೀನಿ. ಕಳೆದ ಪ್ರೀತಿಯ ಹುಡುಕುವ ಬದಲು ಸಿಗುವ ಪ್ರೀತಿ ಅನುಭವಿಸು ಮೊದಲು. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ರೆ QR ಕೋಡ್ನ ಸ್ಕ್ಯಾನ್ ಮಾಡಿ 10 ಇಲ್ಲ 20 ರೂಪಾಯಿ ಹಾಕ್ರಿ.